ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಂತಂದ್ರೆ ನಮ್ಮ ಜೊತೆ ನಮ್ಮ ಅಜ್ಜಿ ಅದಾಳ, ಅಂದರೆ ನಮ್ಮ ಆಯಿ ಅದಾಳ. ಯಾರು ಅದೇ ರೋಸ್ಟ್ ಮಾಡ್ತಿರ್ಲಲ್ಲ, ಹಾಂ ಅಕ್ಕಿನೇ ಅದಾಳ. ಸೊ ನಂದು ಪಾಡ್ಕಾಸ್ಟ್ ಒಳಗೆ ಬಂದಿನ ಏನು ಅನ್ಸ್ಲಿಕ್ಕತ್ತದಂತ. ನಮಸ್ಕಾರ ರೀ ಎಲ್ಲರಿಗೆ. ತಂಗಿ ಮತ್ತು ನನಗೆ ಮನ್ಸಿಗೆ ಬಂದಿದ್ದೆ ಅನ್ಬೇಕೇನು ಚಲೋ ಆಯ್ತು ಅನ್ಬೇಕು. ಹ್ಞೂ ಇದ್ದಕ್ಕಿದ್ದಂಗ ಮಾತಾಡ್ಲಾ, ಸ್ವಲ್ಪ ಚಲೋ ಮಾತಾಡ. ಹಂಗೆ ಇದೊಂದು ಬದುಕಿ ಎಲ್ಲಾರು ಹೋಲ್ಬಿಡಿ, ಇದ್ದಕ್ಕಿದ್ದಂಗ ಮಾತಾಡ್ಬಿಡಾಯಿ. ನಾ ಏನ್ ಬರ್ಬೇಕತ್ತೇನ್ ಬಂದಿಲ್ರಿ. ಈಕಿನಾಕಿಗೆನ ವ್ಯೂಸ್ ಬರಂಗಿಲ್ಲಗ್ಯವಂತ, ಅದ್ರ ಸಂಬಂಧ ಕರ್ಕೊಂಡ್ ಬಂದ್ ಇಲ್ಲಿ ಕುಂದ್ರಸಾಳ. ಅಯ್ಯ ತಂಗ ಅಟ್ಯಾಗ ಹಲ್ಗಿಚ್ಲಿಗತ್ತಿ ಹೋಗಿಲ್ಲ, ಕಂಡಿಲ್ಲ ಸಿಟ್ಟೇನ್ ತೋರಿಸ್ತಿ ನನಗ. ಹಾ, ಮ್ಯಾಲಿಂದ ನಾಲ್ಕು ಕೆಳಗಿಂದ ನಾಲ್ಕು ಎಲ್ಲ 8 ಹಲ್ ಮುರಿತಾವ್. ಮುರಿದು ಅಂದ್ರ ಒಟ್ಟು ಕೂಡಿ ನನಕಿನ ಪೈಲ್ ಬಚ್ಚ ಬೈ ಹಾಕ್ತೀನಿ. ಮತ್ತು ಐ ಸ್ಟೇಟ್ ನೋಡ್ ಸ್ಟೇಟ್ ಹಂಗ್ಯಾಕದ ಟರಕ್ ಬುರ್ಬುರ್ಗತ್ಲೆ ಚಂದಾಗ ಸ್ವಲ್ಪ ಲಕ್ಷಣಗ ಟಿಕಳಿ ಹಚ್ಕೊಂಡ ಕೂದ್ಲಾ ಕಟ್ಕೊಂಡ ಕೂಡ್ ಸ್ವಲ್ಪ ಚಂದಾಗ ಲಕ್ಷಣಗ ಕೂಡ್ ನೋಡ. ಹಂಗ್ಯಾಕದ ನೋಡೋಣ ಹೀರೋಯಿನ್ ಗತ್ಲೆ ಕಾಣಕತ್ತೀನಿ ಇಲ್ಲಿ ಕೂದ್ಲಾದು ಬಿಟ್ಕೊಂಡ್. ಏನ್ ಹೀರೋಯಿನ ತಂಗಿ? ಅವ್ರದಾಗ ಗೊಂದ ಅಳಗಾಡ್ಲಿಕ್ಕತ್ತದ. ಅವ್ರಂಗ್ ಮಾಡಕ್ ಹೋಗಿಕೆ ಮಾರ್ಕೊಂಡ್ ಹೋಗಿರಿ ಮನಿ ಮಠ. ಏನಿವ ತಾಯಿ ಪೂರ ಫಾರ್ಮ್ ಒಳಗೆ ಬಂದಂಗದ ಅನಿಸ್ಲಿಕ್ಕತ್ತದ ನನಗೆ. ಮತ್ತು ಅದಕ್ಕೆ ಕರ್ಕೊಂಡು ಬಂದು ಇಲ್ಲಿ ಚಾನಲ್ ಒಳಗೆ ವ್ಯೂಸ್ ಬರ್ತಾವಂತ. ಇದು ಪಾಡ್ಕಾಸ್ಟ್ ವಿತ್ ಆಯಿ ಆಗ್ಲಿಗತ್ತಿಲ್ಲ, ಆಯಿ ರೋಸ್ಟಿಂಗ್ ಮೀ ಆಗ್ಲಿಗತ್ತದ. ಆಯಿ ನೋಡ ವಾಪಸ್ ರೋಸ್ಟ್ ಮಾಡ್ಲಿಕ್ಕೆ ಚಾಲೋ ಮಾಡ್ತೀನಿ. ನಾವು ವಿಚಾರ ಮಾಡಲ್ಲ. ನಿನ್ಗ್ಯಾರು ಬ್ಯಾಡ ಅಂದಾರ? ನಿಮ್ಮ ಮಾಯದನ್ ನಾನು, ನೀ ಅಂದ್ರ ನಿಮ್ಮ ಮಾಯದನ್ ನಾನು. ವಿಚಾರ ಮಾಡ. ಈಗ ಸ್ಟಾರ್ಟ್ ಆಗಿ ನೀ ವರ್ಸಸ್ ನಾ. ನೆನಪಿಟ್ಕೋ, ನೀ ನನಗೆ ಯಾರು ಅಲ್ಲಿ. ಈಗ ನೋಡ್ ತಂಗಿ, ನನಗೆ ನಿಮ್ಮ ಮಾಯಲ್ಲ ಅಂದಿ, ನೀ ಯಾರನ್ನು ಅಂದಿ. ಲಾಸ್ಟಿಗೆ ನನಗೆ ಪೇಮೆಂಟ್ ಕೊಟ್ಟು ಕಳಿಸ್ಬಿಡ ತಂಗಿ. ನೀ ಏನು ನನಗೆ ಪೇಮೆಂಟ್ ಕೊಡೋದು ಆಗಂಗಿಲ್ಲ ಗೊತ್ತದ ನನಗೆ. ನೀ ನನಗೆ ಪೇಮೆಂಟ್ ಕೊಡ್ಬೇಕಂತಂದ್ರೆ ಪೂರಾ ನಿಂದೇನು ಹೆಸರ್ಲೆ ಆಸ್ತಿ ಬರ್ತದಲ್ಲ, ಏನು ಇಲ್ಲ ಬಿಡು. ನಿನ್ನ ಹೆಸರ್ಲೆ ಏನಿಲ್ಲ ಕರೆ, ಏನು ಬರ್ತದಲ್ಲ ಇಲ್ಲ ನಿಂದ ಹೆಸರ್ಲೆ ಏನೇ ಇರಲಿ ಅದೊಟ್ಟು ಮಾರಿದ್ರೂ ಆಗಂಗಿಲ್ಲ ನಿನ್ನ ಕಡೆ. ಟು ಬಿ ಫ್ರ್ಯಾಂಕ್, ಆಯಿ ನನ್ಕಿನ್ನ ಚಲೋ ಮಾತಾಡ್ಲಿಗತ್ತಾಳ ಅನ್ಸ್ಲಿಗತ್ತದ ನನಗೆ. ಮತ್ತೆ ಹೇಳ, ಎಕ್ಸ್ಪೈರಿ ಡೇಟ್ ಯಾವಾಗದ ನಿಂದು? ಅಲ್ಲ ವಿಚಾರ ಮಾಡಬೇಡ, ನನಗಿನ ಪೈಲೆ ಎಕ್ಸ್ಪೈರಿ ಡೇಟ್ ನಿನಗೆ ಬರ್ತದೇನು. ಯಾಕಂತಂದ್ರೆ ಅದೇನು ತಿಂತಿಯಲ್ಲ ಏವ ಚಪಾತಿ ಮ್ಯಾಲೆ ವಾಂತಿ ಮಾಡಿದ್ದು ಪಿಜ್ಜಾ ಅಂತ, ಕುಂಬಳದ ಎಳಿಗತ್ಲೆ ಅದಂದ ಮ್ಯಾಗಿ ಅಂತ, ಅದು ಇದು ಊರ್ದ ಶಗನಿ ತಿತ್ತಿಯಲ್ಲ, ಮೊದಲ ನಿನಗೆ ಬರ್ತದೆ ಎಕ್ಸ್ಪೈರಿ ಡೇಟ್ ನೋಡ್ಲಿಕ್ಕತ್ತೈತೆ. ಸಿಟ್ಟಿಗೇರ್ ಹೇಳಕತ್ತೀನಿ ಅನ್ಕೋಬೇಡ ನೀನು, ಇದ್ದಿದ್ದ ಹೇಳಲಿಕ್ಕತ್ತೀನಿ ತಂಗಿ. ನಾನು ಬಾಯಿ ಒಳಗೆ 4 ಹಲ್ಲು ಅದಾವಂದ್ರೆ ಇಷ್ಟು ಮಾತಾಡ್ತೀನಿ. ನೀನು ಇರ್ಲಿಲ್ಲ ಅಂದ್ರ ಅಂತ, ಇಲ್ಲಾಂದ್ರೆ ಹಿಂಗೆ ಮಾತಾಡ್ತೀನಿ ನಾನು. 32 ಹಲ್ಲಿದ್ದು ಅಂತಂದ್ರೆ ನಿನ್ನೂ 32 ಹಲ್ಲು ಮುರಿತಿದ್ದೆ ನಾನು. ಹಂಗಂದ್ರೆ ನಿನ್ನ ಮುರಿದಾರೇನ ಬರ 4 ಉಳ್ದಾವು. ಅನ್ಪಡ 90 ವಯಸ್ಸಾದ್ಮೇಲೆ ಎಲ್ಲ ವಯಸ್ಸಾದವ್ರದ್ದು ಹಲ್ಲು ಬೀಳ್ತಾವ. ಕಲತ್ರ ಗೊತ್ತಿರ್ಬೇಕಲ್ಲ, ಸಾಲಿಗೆ ಚಂದಾಗೆ ಹೋದ್ರೆ ಗೊತ್ತಿರ್ಬೇಕಲ್ಲ. ಹಿಂದಿಂದ ಬಾಕಲ್ಲೇ ಬುರ್ರ ಅಂತ ಹೋಗಿ ಹಿಂದಿನ ಬಾಕಲ್ಲೇ ಬಂದ್ರೆ ಹೆಂಗೆ ಗೊತ್ತಾಗಬೇಕದ ನಿನಗೆ? ಅನಿಸ್ತದ ಇವತ್ತು. ಸೊ ಈಗ ಏನಂತಂದ್ರೆ ನಿನಗೆ ನೆಕ್ಸ್ಟ್ ಕ್ವೆಶನ್, ನೀನು ದೊಡ್ಡಗೆ ಆದ್ಮೇಲೆ ಏನಾಗಬೇಕಂತ ಮಾಡಿ. ದೊಡ್ಡಕ್ಕಾಗನ ತಂಗಿ ದಪ್ಪ ಅವಕ್ಕಂತ ಮಾಡಿ ನೋಡು. ಇದೇನು ಆನ್ಸರ್ ಆಯಿ? ನಿನ್ ತಲೆ ಎಷ್ಟದಷ್ಟೇ ಆನ್ಸರ್ ಕೊಡ್ಬೇಕಲ್ಲ ಮತ್ ನಾ. ಅದೆಲ್ಲ ಬಿಡ. ಈಗ ನಾ ಹೆಂಗೆ ಕಾಣತ್ತೀನಿ ಅದನ್ನ ಹೇಳು. ನೀನು ನಾಯಿದು ಒಣಗಿದ್ದು ಕಕ್ಕ ಕಂಡಂಗೆ ಕಾಣ್ಲಿಕ್ಕತ್ತಿ ತಂಗಿ, ಇದ್ದಿದ್ದು ಹೇಳ್ಬೇಕಂದ್ರೆ. ಟು ಬಿ ಹಾನೆಸ್ಟ್. ಹೋಲಿ ಅದೆಲ್ಲ ಬಿಡ. ಈಗ ಒಂದು ಶಾಯರಿ ಹೇಳ್ತೀನಿ, ಅದನ್ನರ ಕೇಳು. ಹ್ಞೂ ಆದ್ರೆ ಚಂದ ಹೇಳ. ಅಕ್ಕಿನ ಹುಡುಗಗೆ ಹೇಳ್ತಿದ್ಲು ಮೊಕ್ಕೋತೀನಿ ಜಲ್ದಿ ಹೇಳ್ಬೇಕಂತ. ಅಕ್ಕಿನ ಹುಡುಗಗ ಹೇಳ್ತಿದ್ಲು ಮೊಕ್ಕೋತೀನಿ ಜಲ್ದಿ ಹೇಳ್ಬೇಕಂತ. ಚಂದ ಚಂದ ಫೋಟೋ ಸ್ಟೋರಿ ಒಳಗೆ ಪೋಸ್ಟ್ ಮಾಡ್ತಿದ್ಲಂತ. ಚಂದ ಫೋಟೋ ಸ್ಟೋರಿ ಒಳಗೆ ಪೋಸ್ಟ್ ಮಾಡ್ತಿದ್ಲಂತ. ಪ್ರೀತಿ ಪವಿತ್ರದ ಅಂತ ಹೇಳಿ ಎಲ್ಲರಿಗೆ ಹಂಚಿದ್ಲಂತ. ಮುಂದೆ ಬಾ ತಂಗಿ, ಮುಂದೆ ಬಾ. ಹಾ, ತಂಬಾಕು ಹಾಕೊಂಡು ಉಗುಳ್ಬೇಕಿತ್ತು ನಾನು. ಹಿಂಗ ಉಗುಳಿಗತ್ತೀನಿ ಈಗ. ಇಟ್ಟ ಒರೆಸ್ಗೋ. ಎಲ್ಲ ಮುಗಿದಾದ್ಮೇಲೆ ಕಡೆ ಸೈಡಿಗೆ ಕರ್ಕೊಂಡೋಗಿ ತಂಬಾಕು ಹಾಕಿ ಉಗುಳ್ಕೊಂತೇನಂತ. ನಿಮ್ಮವು ಮತ್ತೆ ನನಗೆ ಬೈತಾಳೆ.
ನೋಡ್ರಿ ನಿಮ್ಮವ್ವ ಅಲ್ಲಿ ಗಾಡಿ ಮೇಲೆಲ್ಲ ತಂಬಾಕು ಹಾಕೊಂಡು ಉಗುಳ್ಯಾಳ, ಗಾಡಿ ಕೆಂಪಾಗ್ಯಾವ, ಬಣ್ಣ ಏನು ಹೊಡ್ಸೋದ್ರಿ? ಈಕಿ ನಿಮ್ಮ ಅವ್ವನ ಕಡೆನೇ ಉಗುಳಿಸ್ರಿ ಅಂತಾಳ. ಈ ಪಾಡ್ಕಾಸ್ಟ್ ಒಳಗೆ ನಾ ಕ್ವಶನ್ ಕೇಳ್ತೀನಿ, ನೀ ಆನ್ಸರ್ ಮಾಡು. ಸೀದಾ ಆನ್ಸರ್ ಮಾಡ್ಬೇಕು, ತಿಳಿತು? ಓಕೆ ಕ್ವಶನ್ ಕೇಳ. ನಿಂದು ವಯಸ್ಸು ಎಟ್ಟದ? ಎಷ್ಟನೇ ವಯಸ್ಸಿಗೆ ಮದ್ವೆ ಆಗ್ಬೇಕಂತ ಮಾಡಿ? ನೋಡಾಯಿ, ಒಂದೇ ಮಾತು, ನೀ ನನಗೆ ವಯಸ್ಸು ಕೇಳೋದು ತಪ್ಪ. ಯಾಕಂತಂದ್ರೆ ಹುಡುಗಿಯರಿಗೆ ವಯಸ್ಸು ಕೇಳಬಾರ್ದು. ಆ್ಯಂಡ್ ಸೆಕೆಂಡರಿ ಮದ್ವೆ ಯಾವಾಗ ಆಗ್ತೀನಂತಂದ್ರೆ ನನ್ನ ಮನ್ಸಿಗೆ ಬಂದಾಗ, ಚಲೋ ಹುಡುಗ ಸಿಕ್ಕಾಗ. ನೀ ಮದ್ವೆ ಯಾಕೆ ಆಗ್ಬೇಕನ್ನತಿ? ಒಂದೇ ಮಾತು, ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಬಟ್ ಕ್ವೆಶನ್ ಏನು ಬರ್ತದಂದ್ರೆ, ಮಮ್ಮಿ ಪಪ್ಪ ಎಷ್ಟು ದಿನ ಇಟ್ಕೋತಾರ ಮನ್ಯಾಗ, ರೈಟ್? ಅದಕ್ಕೆ ಈಗ ನೋಡ್ರಿ, ಹೆಂಗಿದ್ರು ನಮ್ಮ ಮಮ್ಮಿ ಪಪ್ಪನೇ ನನಗೆ ಬೆಳೆಸ್ಯಾರ. ನಮ್ಮ ಮಮ್ಮಿ ಪಪ್ಪನೇ 3 ಹೊತ್ತು ಊಟ ಹಾಕ್ತಾರ, ಮಸ್ತ್ ಹೊಟ್ಟೆ ತುಂಬ ತಿತ್ತೀನಿ, ಮಕ್ಕೋತೀನಿ. ಮಮ್ಮಿ ಪಪ್ಪ ಎಷ್ಟು ದಿನ ಅಂತ ಹಾಕ್ತಾರೆ. ಅದ್ರ ಸಂಬಂಧ ಹಿರಿಯರು ಏನು ಮಾಡ್ಯಾರ, ಹೆಣ್ಮಕ್ಳಿಗೆ ಮದುವೆ ಆಗಿ ಗಂಡನ ರೊಕ್ಕನಾಗ ಬಾಳಿನ್ ಅಂತ ಹೇಳಂದಾರ. ಮದ್ವೆ ಹಾಕೇನು ಇಷ್ಟ ಇಲ್ಲ ಕರೆ, ಆದ್ರೆ ಹೆಂಗಂತಂದ್ರೆ ನಂಗೆ ನೋಡ್ರಿ, ಆತ್ಮಸನ್ಮಾನ ಅನ್ನೋದಿಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ. ತಂದು ಹಾಕಿದ್ರೊಳಗೆ ಹೊಟ್ಟೆ ತುಂಬ ತಿಂದ ಆರಾಮ್ ಫಾಲ್ತು ಲೇಜಿನೆಸ್ ಇಂದ ಜೀವನ ಮಾಡ್ತೀನಿ. ನನಗದೇನಿಲ್ಲ, ನಂಗೆ 3 ಹೊತ್ತು ಕೂಳಾಕ್ರಿ ಆರಾಮ್. ಮ್ಯಾಲೆ ನನಗೆ ಏನು ಬೇಕಾದನ್ರಿ, ನನಗೆ ಬೈರಿ, ಏನು ಬೇಕಾದನ್ರಿ, ತಲೆಗೆ ಹಾಕೊಳಂಗಿಲ್ಲ. 3 ಹೊತ್ತು ಕೂಳ ಸಿಗ್ತಿರ್ತದ, ಮುಗೀತು. ಹೆಂಗಾಗ್ಯದಂತಂದ್ರೆ, ಮಮ್ಮಿ ಪಪ್ಪ ಹಂಗನ್ಯಾಗ ಬದುಕಿನಿ, ಮುಂದೆ ಮದುವೆ ಆದ್ಮೇಲೆ ಗಂಡನ ಹಂಗನ್ಯಾಗ ಬದುಕ್ತೀನಿ ಅಷ್ಟೇ. ನನಗೆ ನೋಡ ಆರಾಮ್ ಕುತ್ತಲ್ಲೇ ಬರ್ಬೇಕು. ಇನ್ನ ಒಂದೇನಂತಂದ್ರೆ, ಓದೋದ್ರೊಳಗೇನು 1% ನಯಾ ಪೈಸಾ ಇಂಟ್ರೆಸ್ಟ್ ಇಲ್ಲ ನನಗೆ. ಸೊ ಅದಾದ್ಮೇಲೆ ವಿಡಿಯೋಸ್ ಮಾಡ್ಬೇಕಂತಂದ್ರೆ ಸಪೋರ್ಟ್ ಇಲ್ಲ. ವಿಡಿಯೋಸ್ ಮಾಡಿದ್ರೆ ಹೊಡ್ಕೋ ಅದು ಹೆಂಗೋ ಕಷ್ಟಪಟ್ಟು ಸ್ಕ್ರಿಪ್ಟ್ ಬರೆದು ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಎಲ್ಲ ಪೋಸ್ಟ್ ಮಾಡಿದ್ಮೇಲೆ ಗಿನ್ನಿ ಚುನಿ ವ್ಯೂಸ್ ಬರ್ತಾವ. ಹಂಗಂತ ನಾ ವಿಡಿಯೋಸ್ ಮಾಡೋದು ಬಿಡಂಗಿಲ್ಲ. ಬಟ್ ಇಷ್ಟೇ, ನನಗೇನು ಭಾಳ ದೊಡ್ಡ ಆಸೆ ಇಲ್ಲ. ಕೊತ್ತಲೆ ಮಣ್ಣ ಮಸೀದತ್ತಾರಲ್ಲ, ಅದನ್ನ ಮಾಡ್ಬೇಕತ್ತೀನಿ. ಆ ಕೆಟ್ಟಗರಿ ಒಳಗೆ ಬರ್ತೀನಿ ನಾ. ಅಯ್ಯ ನಾಚಿಗೇಡಿ, ನಿಂದು ಪರ್ಸನಲ್ ಗಂಡ ಇದ್ದ ಇಲ್ಲ? ನೀ ಯಾರು ಏನು ಜಾಬ್ ಮಾಡ್ತಿದ್ದಿ, ಏನು ಹೊಲಕ್ಕೆ ಹೋಗ್ತಿದ್ದಿ? ನಿನ್ನಂಗೆ ಮಾಡಿನ ನಮ್ಮವ್ವ. ನಿನ್ನ ವಯಸ್ಸಿಗೆ ನಿಮ್ಮವ್ವ ಹುಟ್ಟಿದ್ಲು. ನಾನು ನಿನ್ನ ವಯಸ್ಸಿನಾಗಿದ್ದಾಗ ನಮ್ಮ ಮನ್ಯಾಗ 15 ಮಂದಿ 5 ರೊಟ್ಟಿ ಉಣ್ಣವ್ರು. ಅಷ್ಟು ರೊಟ್ಟಿ ಬಡಿತಿದ್ದು ನಾನು. ಅಟ್ಟಲ್ದೆ ಹೊಲಕ್ಕೆ ಹೋಗಿ ಕೆಲಸನೂ ಮಾಡಿ ಬರ್ತಿದ್ದೆ. ನೀನು ನನ್ನಂಗೆ ಅಂದಾಗಿ ನೀನು ಪ್ಯಾಟ ಮೇಲೆ ಮಕ್ಕೊಂಡದ ಹಿಂಗೆ ಮೊಬೈಲ್ ಸರ್ಸ್ಕೋದು ಕುಂದಿರ್ತಿ. ಒಂದು ಈಟ್ ಎದ್ದು ಕೇರಿ ಇದ್ದು ಉಂಡಿದ್ದು ತಾಟ್ ಒಳಗೆ ಇಡೋಕ್ಕಾಗಂಗಿಲ್ಲ ಆಗ್ಯದ ನಿನಗೆ. ಮಮ್ಮಿ ಕಾಲು ಸಾತವ, ಮಮ್ಮಿ ಸ್ವಲ್ಪ ಕೈ ಜುಮ್ ಇಡ್ತದ, ಮಮ್ಮಿ ಕಾಲು ಜುಮ್ ಇಡ್ತದ, ಮಮ್ಮಿ ನನಗೆ ಆರಾಮಿಲ್ಲ, ಮಮ್ಮಿ ಹೊಟ್ಟಿನೂ ಸಕತ್ತದ ನೋಡು. ಒಂದು ಮಾತು ಹೇಳೇನ, ಚಂದನು ಡ್ರೆಸ್ ಹಾಕೋಲ್ಲ, ಸೀರೆ ಬಿಡ, ಇನ್ನೇನಿನ್ನ 8 ದಿನ ಬದುಕ್ತಿ ಹೇಳ, ಮುಗೀತು. ಏಟಾದ್ರು ವಯಸ್ಸಾದು ಸ್ವಲ್ಪ ಇದ್ದೆಟ್ಟು ದಿನ ಮಸ್ತ್ ನೈಟಿ ಹಾಕು, ಚೂಡಿದಾರ್ ಹಾಕು, ಆರಾಮ್ ಫ್ರೀ ಡ್ರೆಸ್ ಹಾಕೊಂಡಿರುತ್ತ ಬಾ, ಮನ್ಯಾಗೆ ಇರ್ತೀಯಲ್ಲ. ಅಂತ ಅರ್ಬಿ ಯಾವ ವಯಸ್ಸಿನಾಗ ಹಾಕೋಬೇಕಂತ ವಯಸ್ಸಿನಾಗ ಹಾಕೊಂಡು ಬಿಟ್ಟೇವು ನಾವು. ಅಲ್ಲ, ನಾ 8 ದಿನ ಇರ್ತೀನಿ, 8 ದಿನ ಬಿಡ್ತೀನಿ, ಯಾಕೆ ಇಟ್ಟು ಚಿಂತೆ ಮಾಡ್ಲಿಗತ್ತಿ ಅಂತ ನೀನು. ಅದೆಲ್ಲ ಬಿಡು. ನೀ ಗೋವಿಂದ ಅಂದ್ಮೇಲೆ ನನ್ನ ಪಾಲಿಗೆ ಎಟ್ಟು ಆಸ್ತಿ ಅದ ಅದನ್ನ ಹೇಳ. ಅಯ್ಯ ತಮ್ಮ, ಹೆಂಗ್ ಸೆಟ್ ಲಜ್ಜಿಗೇಡೈತೆ ಇದು? ಎಲ್ಲದ್ಯಾ ತಂಗಿ ಕಾಣೋಲ್ಲಿ? ಇಲ್ಲೇ ಇದೀನಿ ನೋಡ, ನಿನ್ ಮುಂದೆ ಕೂತೀನಲ್ಲ. ಅದು ಕೂಲಿಂಗ್ ಗ್ಲಾಸ್ ತಾಗಿ ಎಲ್ಲ ಕರ್ರು ಕಾಣ್ತದ ನಿನಗ, ಬ್ಲ್ಯಾಕ್. ಜರ ಇಡ್ಲಿಗತ್ಲೆ ಕಾಣ್ತೀಯ ತಂಗಿ, ಕಾಣವಲ್ಲಿ ಎಲ್ಲಿ ಕುಂತಿ ಅಂತ ಹೇಳಿ. ಅದ್ ನೆದ್ರ ಗೊಂಬಿಗತ್ಲೆ. Emotional damage. ಸೊ ನಂದೊಂದು ಕ್ವೆಶನ್ ಅದ. ಏನಂತಂದ್ರೆ, ನಿಂದು ಲವ್ ಮ್ಯಾರೇಜ್ ಏನ್ ಅರೇಂಜ್ ಮ್ಯಾರೇಜ್? ನನಗೆ ನೀ ಮಾಡಿ ಏನು 10 ಮಂದಿ ಕಡೆ ಇಗ್ನೋರ್ ಆಗಾಕ ಇವ ಇಲ್ಲಿ. ಯಾರಿಗೆ ಹೇಳಕ್ಕೆ ಹೋಗ್ಬೇಡ, ನಿಮ್ಮ ಮುತ್ತೆ ಅಂದು ನಂದು ಲವ್ ಮ್ಯಾರೇಜ್ ಐತಿ. ಮತ್ತು ಪ್ರೀತಿ ಮಾಡಿ ಮದುವೆಗೆ ಮತ್ತು ನಾನು ನಿಮ್ಮ ಮುತ್ತೆ. ಕಿಲಾಡಿ ಇದ್ದು ಬಿಡು, ಅದ ಅನ್ಕೊಂಡನ. ತಂಗಿ ಮಾರಿ ಒಂದು ನಂದು ನಿನ್ನಂಗಿರ್ಲಿಲ್ಲ, ಲಕ್ಷ್ಣಿತ್ತು. ನೋಡ್ ತಂಗಿ, ಈಗಿಟ್ಟ ವಯಸ್ಸಾಗ್ಯದ ನಂದ. ಮಾರಿ ಒಂದು ಈಟು ಮುದುಡ್ಕೋತದ, ರಿಂಕಲ್ಸ್ ಆಗ್ತಾವ. ಮತ್ತು ಮಾರಿ ಮತ್ತು ವಯಸ್ಸಾದ್ಮೇಲೆ ಹೆಂಗಾಗೋದು, ಸ್ಕಿನ್ನಿಗೆ ವಯಸ್ಸಾಗೋದಲ್ಲ. ಮತ್ತು ನಾನು ನಿನಗೆ ಯಾವ ಹಕ್ಕು ಕೊಡಂಗಿಲ್ಲ ನನ್ನ ಬಗ್ಗೆ ಮಾತಾಡಕ. ಅಂದ್ರೆ ತಂಗಿ,
ಒಂದು ತಿಳಿಯಂಗಿಲ್ಲಾಗ್ಯದ. ನೀ ಈ ಜನರೇಷನ್ ಒಳಗೂ ಹೆಂಗೆ ಸಿಂಗಲ್ ಅದಿ ಅದು ನೋಡು. ನಿನ್ನ ಮಾರಿ ನೋಡ್ಲಕ್ ಚಂದಿಲ್ಲ, ಅದು ಬೇರೆ ಮಾತು. ಸಣ್ಣ ಸಣ್ಣ ಹುಡುಗಿಯರಿಗೆ ಬಾಯ್ ಫ್ರೆಂಡ್ ಅದಾನಂತ, ನೀ ಹೆಂಗೆ ಸಿಂಗಲ್ ಅದಿ ಅತ್ತ ಅಂದ್ರೆ ನೀ ಇನ್ನೊಬ್ಬರ ಗರ್ಲ್ ಫ್ರೆಂಡ್ ಆಗೋ ಕ್ವಾಲಿಟಿ ಮಟೀರಿಯಲ್ ಅಲ್ಲ ನೀನು. ಆದ್ರೂ ಸುಮ್ಮ ಒಂದು ಮಾತು ಕೇಳಲಿಕ್ಕಂತ ನೋಡಾಯಿ. ನೀನು ನನಗೆ ಕ್ವಶನ್ ಕೇಳೋದಿತ್ತು ಸೀದಾ ಕೇಳು. ಹಿಂಗೆ ಹೀಯಾಳ್ಸೋದು ಮಾತಾಡೋಕೆ ಹೋಗ್ಬೇಡ, ನಾನು ಅನಿಸ್ಕೊಳಂಗಿಲ್ಲ. ಮತ್ತು Meanwhile, ಅಯ್ಯ ಒಬ್ಬನಿ ಇದ್ದಿದ್ದೆ ಮಾತಾಡಿನ ಏನಂತ ಹೇಳಿದ್ರೆ ಹೇಳು ಇದಾರ, ಇಲ್ಲಂದ್ರೆ ಇಲ್ಲ ಅಂದಿದ್ದಿ. ಟ್ಯಾಕ್ಸ್ ಇಟ್ ಮಾಡ್ಕೊಳ್ಳಿಕತ್ತಿ ನೋಡಾಯಿ. ಚಲೋ ಇದ್ದ ಹುಡುಗರಿಗೆ ಎಂಥ ಹುಡುಗ್ಯಾರ ಇಷ್ಟ ಆಗ್ಲಿಕತ್ತಾರಂದ್ರೆ ಚಪ್ರಿಗತ್ಲೆ ಪಫ್ ಹಾಕೊಂಡು ಅಕ್ಕಡಿ ಹರಿದಿದ್ದ ಅರ್ಬಿ ಹಾಕೊಂಡು ಇಂಥ ಹುಡುಗ್ಯಾರ ಇಷ್ಟ ಆಗತ್ತಾರ ಚಲೋ ಹುಡುಗರಿಗೆ. ನಾ ಬರ್ತೀನಿ ಚಲೋ ಹುಡುಗಿ ಕ್ಯಾಟಗರಿ ಒಳಗೆ. ಸೊ ನನ್ನಂಥ ಚಲೋ ಹುಡುಗ್ಯಾರಿಗೆ ಚಪ್ರಿ ಹುಡುಗರು ಸಿಗಾಕತ್ತಾರ. ಸೊ ಗೊತ್ತಾಗಂಗಿಲ್ಲ ನಾ ಏನು ಮಾಡ್ಬೇಕಂತ. ಚಪ್ರಿ ಹುಡುಗರು ಇರ್ತಾರಲ್ಲ, ಲೆಗ್ಗಿನ್ಸ್ ಗತ್ಲೆ ಮ್ಯಾಗ ತೇರಿಸಿದ್ದ ಪ್ಯಾಂಟ್ ಹಾಕೊಂಡು ಮ್ಯಾಲ 4 ಗುಂಡಿ ಬಿಚ್ ಕೇರಿ ಬಾಯಿ ಒಳಗೆ ತಂಬಾಕ ಮಾವ ಹಾಕೊಂಡು ಅಡ್ಡಾಡ್ತಿರ್ತಾರ. ಹಿಂಗೆ ಸೊಮಲ್ ಇದರ್ ನೋಡು, ಇದರ್ ದೇಕ್ ಹಿಂಗೆ ಅಂತಾರಲ್ಲ, ಇವ್ರು ನನಗಿಷ್ಟ ಆಗಂಗಿಲ್ಲ. ಅಯ್ಯೋ ನೋಡವ ಐಶಿ, ಭಾಳ ತಲೆ ಕೆಡ್ಸ್ಕೋಬೇಡ, ಮಾನಸಿಕ ಆಗಬೇಡ. ನೀನು ಆ ಚಪ್ರಿ ಹುಡುಗಿಯರೊಳಗೆ ಒಬ್ಬಾಕಿದಿ. ಚಪ್ರಿ ಹುಡುಗಿಯರೊಳಗೆ ಒಬ್ಬಾಕೆಲ್ಲ ನೀ ಚಪ್ರಿನೇ ಅದಿ. ನಿನ್ನಂಥ ಹುಡುಗಿಯರಿಗೆ ಭಾಳ ಮಂದಿ ತಲಾಶ್ ಮಾಡ್ಲಿಗತ್ತ. ಭಾಳ ಮಂದಿ ಚಲೋ ಇದ್ದು ಹುಡುಗರಿಗೆ ನಿನ್ನಂಥ ಹುಡುಗಿ ಸಿಗ್ತಾರೆ. ಅದಕ್ಕೆ ನೀ ಚಿಂತೆ ಮಾಡಬೇಡ, ನಿನ್ನಂಥ ಚಪ್ರಿಗಳಿಗೆ ಹುಡುಕ್ಲಿಗತ್ತಾರ. ಇದ ಲಾಸ್ಟ್ ಕರ್ಕೊಂಡಿದ್ದು ನಿನಗೆ ವಿಡಿಯೋ ಒಳಗೆ. ಇನ್ನೊಮ್ಮೆ ಕರ್ಕೊಂಡೆ ಅಂದ್ರೆ ನಂದು ತೊಗೊಂಡು ನಾನೇ ಹೊಡ್ಕೊಂಡಂಗೆ ಹಾಕದು. ಹಂಗಂದ್ರೆ ತಯಾರಿರು ತಂಗಿ, ನಿನ್ನ ತೊಗೊಂಡು ನೀನು ಹೊಡ್ಕೊಳ್ಳಿಕ್ಕೆ. ಮತ್ತು ಇನ್ನೊಂದ್ಸಲ ನೀನು ನನಗೆ ವಿಡಿಯೋದಾಗ ಕರ್ಕೊಂಡು ಬರ್ತೀನಿ ನೋಡ್ಲಿಕ್ಕೆ. ಸೊ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಐ ಆಮ್ ಡನ್ ವಿತ್ ಮೈ ಗ್ರ್ಯಾಂಡ್ ಮಾ. ಎಸ್, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಜೊತೆ ನನಗೆ ವಿಡಿಯೋ ಮಾಡೋಕೆ ಇಷ್ಟ ಇಲ್ಲ, ಮಾಡೋದಿತ್ತು ಅಂತಂದ್ರೆ ಅಲ್ಲಿ ಭಾಳ ಲೈಕ್ ಬಂದ್ರೆ ಮಾಡಿರ್ತೀನಿ. ಯಾರಿಗೆ ಬೇಕಾಗ್ಯದ ಮುಂದೆ ಹಿಂಗೆ ರೊಜ್ಜನ್ಯಾಗ ಕಲ್ಲೋಗಿದತ್ತ ರೊಜ್ಜ ಬಂದು ನಮಗೆ ಸಿಡಿಯೋದಂತ.